ಎಕ್ಸೆಸ್ ಆಫ್ ಹೀಟಾಗಿ ಬಂದ್ಬಿಡ್ತು ಡಾಕ್ಟ್ರೆ, ಕೋಳಿ ಜಾಸ್ತಿ ತಿಂದೆ. ಗೌರಿ ಹಬ್ಬದ ಟೈಮ್ನ ನಮ್ಮೂರ ಕಡೆಯವ್ರು ಹೇಳ್ತಾರೆ, ಅಳಿಯ ಬಂದಿದ್ದ ದಿನ ಕೋಳಿ ಮಾಡೋರು, ತಿಂದು ಎಕ್ಸೆಸ್ ಆಫ್ ಹೀಟಾಗಿ. ಹೀಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಕೆಲವರು ಫಿಶ್ ತಿಂದರೆ ಹೀಟಾಗಿ ಬಂತು ಅನ್ಕೋತಾರೆ, ದಯವಿಟ್ಟು ಇಲ್ಲ. ಹಂದಿ ಮಾಂಸ ತಂಪು ಅಂತ ಹಂದಿ ಮಾಂಸ ತಿಂತಾರೆ, ಅದು ತಂಪಾಗಿ ವಾಸಿ ಆಯಿತು ಅನ್ಕೋತಾರೆ. ಇದಕ್ಕೆ ಕರೆಕ್ಟ್ ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಹಂದಿ ಮಾಂಸದಲ್ಲಿ ಫೈಬರ್ ಇರುತ್ತೆ, ಅಂದರೆ ಬಾರು ಅಂತ ಇರುತ್ತೆ, ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ. ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ, ಕೋಳಿ ಮಾಂಸದಲ್ಲಿ ಫೈಬರ್ ಇರಲ್ಲ. ಈ ಫೈಬರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಭಾಳ ಜನ ಒಂದು ತಪ್ಪು ತಿಳುವಳಿಕೆ ಇದೆ ನಿಮಗೆ, ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇಲ್ಲ, ಇದು ರಿವರ್ಸು. ನೀವು ತಿನ್ನುವ ಆಹಾರದಲ್ಲಿ ಕರಗದಿರೋವಂಥ ಡೈಜೆಸ್ಟ್ ಆಗಿರೋವಂಥ ಅಂಶನ ನಾವು ಫೈಬರ್ ಅಂತೀವಿ, ನಾರಿನಾಂಶ. ಇವಾಗ ನೀವು ಚೇಪೆ ಹಣ್ಣು ತಿಂತೀರಿ, ಆ ಬೀಜನ ನೀವು ಅಗಿಲಿಕ್ಕಾಗಲ್ಲ, ಅದು ನಿಮ್ಮ ಸ್ಟಮಕ್ಕು ಕರಗ್ಸೋಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅಂಥವ್ರಿಗೆ ಮಲಬದ್ಧತೆ ಆಗಲ್ಲ. ಏಲಕ್ಕಿ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣಲ್ಲ, ಚುಕ್ಕೆ ಬಾಳೆಹಣ್ಣೊಳಗೆ ಫೈಬರ್ ಕಡಿಮೆ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಿ ಅಂತೀವಿ. ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್, 3 ತಿಂಗಳಿಂದ ನಾನು ಮುದ್ದೆನೇ ಉಂಡಿಲ್ಲ ಡಾಕ್ಟ್ರೆ, ಯಾಕಂದರೆ ಗಟ್ಟಿ ನೋಡಿ ಮೋಚನ. ದಯವಿಟ್ಟು ತಿಳ್ಕೊಳ್ಳಿ, ಮುದ್ದೆ ಗಟ್ಟಿ ಅಲ್ಲ, ಮುದ್ದೆ ಒಳಗೆ ಫೈಬರ್ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇಷ್ಟಪ್ಪ ಮುದ್ದೆ ಇದ್ದರೆ ಈ ಸೊಪ್ಪು ತರಕಾರಿ ತಿನ್ನಿ, ಇಷ್ಟಾಗಲ ಚಪಾತಿ ಸೊಪ್ಪು ತರಕಾರಿ ತಿನ್ನಿ, ಕೋಳಿ ತಿನ್ನಿ, ಖುಷಿಯಿಂದ ತಿನ್ನಿ. ಆದರೆ ಇಷ್ಟು ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮೊಟ. ಯಾಕಂದರೆ ಈ ಸಲಾಡ್ಸ್ನೊಳಗೆ ಫೈಬರ್ ಇರುತ್ತೆ, ಚಿಕನ್ನಲ್ಲಿ ಫೈಬರ್ ಕಡಿಮೆ ಇರುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಯಾರಿಗೆ ಮಲಬದ್ಧತೆ ಆಗುತ್ತಲ್ಲ, ಯಾರು ಸರಿಯಾಗಿ ನೋಡಿ, 2 ಇಂಪಾರ್ಟೆಂಟ್ ಥಿಂಗ್ ಮಲಬದ್ಧತೆ ಆಗಬಾರ್ದು ಅಂದರೆ, ಒಂದು ವಾಟರ್, ಚೆನ್ನಾಗಿ ನೀರು ಕುಡಿಬೇಕು ನೀವು. ನೀರು ಬರೀ ರೀಸಸ್ಗಲ್ಲ, ಮೋಷನ್ಗೂ ನೀರು ಬೇಕು. 2ನೇದು ಫೈಬರ್. ಆದಷ್ಟು ಸೊಪ್ಪು ತರಕಾರಿ. ನಾನು ಡಯಾಬಿಟಿಸ್ನವ್ರಿಗೆ ಹೇಳ್ತಾ ಇರ್ತೀನಿ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ. ಈ ರೀತಿ ನೀವು ಮಾಡಿದರೆ ನಿಮಗೆ ತಿಳ್ಕಂಗಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಫ್ಯಾಮಿಲಿ ಒಳಗೆ ಪೈಲ್ಸ್ ಇರ್ತವೆ. ಇವಾಗ ಹೆಂಗೆ ಡಯಾಬಿಟಿಕ್, ತಂದೆ ಡಯಾಬಿಟಿಕ್ ಇರೋ ಮಗ ಡಯಾಬಿಟಿಕ್ ಇರ್ತಾನಲ್ಲ, ಅದೇ ಥರ ತಾತನಿಗೂ ಪೈಲ್ಸ್ ಇತ್ತು, ಮಗನಿಗೂ ಇತ್ತು, ಅದಿರ್ತದೆ. ಅದು ಅಪರೂಪದಲ್ಲಿ ಅಪರೂಪ. ಬಟ್ ನಾವು ಪರೀಕ್ಷೆ ಮಾಡಿದಾಗ ನಾವು ಕ್ವಾಲಿಫೈಡ್ ಸರ್ಜನ್ಸ್ ಇರ್ತೀವಿ. ಕರೆಕ್ಟಾಗಿ ನಿಮಗೆ ಎಲ್ಲ ಡಾಕ್ಟ್ರು ಇದನ್ನು ಮಾಡೋಕ್ಕಾಗಲ್ಲ. PR ಟೆಸ್ಟ್ ನಾನು ಮಾಡಬಲ್ಲೆ, ಬೇರೆ ಫಿಸಿಷಿಯನ್ ಮಾಡೋಕ್ಕಾಗಲ್ಲ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮಗೆ ಮೋಷನ್ನ ಬ್ಲಡ್ ಹೋದಾಗೆ ಫಸ್ಟು ಒಬ್ಬ ಸರ್ಜನ್ ಹತ್ರ ತೋರಿಸ್ಕೋಬೇಕು. ಅದರೊಳಗೆ ಹೆಣ್ಮಕ್ಳು ನೀವು ನಾಚಿಕೊಂಡು ಎದುರುಕೊಂಡು ನಮ್ಮ ಹತ್ರ ಬರೆದಿದ್ರೆ, ಲೇಡಿ ಡಾಕ್ಟ್ರ್ ಹತ್ರ ಹೋದರೆ ಅದು ಅವ್ರ ಸ್ಪೆಷಲೈಸೇಷನ್ ಅಲ್ಲ. ಭಾಳ ಕಡಿಮೆ ಜನ ಲೇಡೀಸ್ ಸರ್ಜನ್ ಆಗ್ತಾರೆ, ಅವರೆಲ್ಲ ಗೈನಕಾಲಜಿಸ್ಟ್ ಇರ್ತಾರೆ. ಅವ್ರ ಫೀಲ್ಡೇ ಬೇರೆ, ನನ್ನ ಫೀಲ್ಡೇ ಬೇರೆ. ಅದರಿಂದ ದಯವಿಟ್ಟು ಎದುರುಕೊಂಡು ನಾಚಿಕೊಂಡು ಹೆಣ್ಮಕ್ಳು, ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಡೆಲಿವರಿ ಆದಮೇಲೆ 3 ತಿಂಗಳು ಅವ್ರಿಗೆ ಫಿಶರ್ ಆಗಿ ಎಷ್ಟು ಅನುಭವಿಸ್ತಾರೆ ಅಂದರೆ, ಅವ್ರು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಹತ್ರ ಬಂದರೆ ಆ ಪೇಯ್ನ್ ಯಾಕೆ ಬಂತು, ಇದು ಪೈಲ್ಸ್, ಅವರೇ ಅಂದ್ಕೊಂಡಿರ್ತಾರೆ ಪೈಲ್ಸ್ ಆಗ್ಬಿಟ್ಟಿದೆ, ಪೈಲ್ಸ್. ಅದು ಪೈಲ್ಸ್ ಅಲ್ಲ, ಫಿಶರ್. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಇದಕ್ಕೆ ಟ್ರೀಟ್ಮೆಂಟ್ ಬೇರೆ.